ಮುಂದೆ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಈ ರಾಜ್ಯ ಮುಖ್ಯಮಂತ್ರಿಯಾಗಿ ನೋಡ್ಬೋದಾ? ಅದೆಲ್ಲ ನಾನು ಏನೂ ಹೇಳೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಕಾಲನೇ ಉತ್ತರ ಕೊಡಬೇಕು. ಮತ್ತು ನಾನು ಯಾವ ರೀತಿ ಕೆಲಸ ಮಾಡ್ತೀನಿ, ಯಾವ ರೀತಿ ಜನರನ್ನ ಗಳಿಸ್ತೀನಿ ಅನ್ನೋದ್ರ ಮೇಲೆ ಅದು ನಿಂತಿರುತ್ತೆ. ಸೊ ಈಗ ಸದ್ಯಕ್ಕೆ ನನಗೆ ಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದೆ, ಒಂದು ಜವಾಬ್ದಾರಿ ಸಿಕ್ಕಿದೆ. ಈ ಜವಾಬ್ದಾರಿಯನ್ನು ಜನರ ನಿರೀಕ್ಷೆಗೆ ತಕ್ಕಂತೆ ನಿಭಾಯಿಸಬೇಕು ಅನ್ನೋದೊಂದೇ ಗುರಿ. 2028ಕ್ಕೆ ಮತ್ತೆ MLA ಆಗಿ ಸ್ಪರ್ಧೆ ಮಾಡ್ತೀರಿ, MLA ಕ್ಷೇತ್ರಕ್ಕೆ ಮಾಡಿ 28ಕ್ಕೆ. ಖಂಡಿತ. ಈಗ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, ನಾನು ರಾಜಕಾರಣದಿಂದ ನಿವೃತ್ತಿ ಹೊಂದೋದಿಲ್ಲ, ಆದರೆ ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ ಅಂತ. ಹಾಗಾದರೆ ಎಲೆಕ್ಟ್ರಲ್ ಪಾಲಿಟಿಕ್ಸಲ್ಲೇ ಇರ್ತಾರಾ? ಇಲ್ಲ, ಅವ್ರು ಹೇಳಿದ್ದಾರೆ ನಾನು ಮುಂದೆ ಮತ್ತೆ 2028ಕ್ಕೆ ಚುನಾವಣೆ ನಿಲ್ಲೋದಿಲ್ಲ, ಬಟ್ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸಕ್ರಿಯ ರಾಜಕಾರಣದಲ್ಲಿ ಇರ್ತಾರೆ. ಅವರು ಯಾವಾಗಲೂ ಕೂಡ ಯಾವ ವರ್ಗದ ಜನರ ದನಿಯಾಗಿ ಕೆಲಸ ಮಾಡಿದ್ದಾರೆ, ಅದೇ ರೀತಿ ಕೆಲಸ ಮಾಡ್ಕೊಂಡು ಮುಂದುವರಿ. ಸರ್, ಯಡಿಯೂರಪ್ಪ ಅವ್ರ ಪುತ್ರ BJP ರಾಜ್ಯಾಧ್ಯಕ್ಷರಾಗಿದ್ದಾರೆ, ಇನ್ನು ದೇವೇಗೌಡರ ಪುತ್ರ ಮುಖ್ಯಮಂತ್ರಿಯೂ ಆಗಿದ್ದಾರೆ, ಕೇಂದ್ರ ಮಂತ್ರಿಯೂ ಆಗಿದ್ದಾರೆ. ಆ ಕಾರಣದಿಂದ ಕೇಳಿದ್ದು, ತಾವು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ. ಅಫ್ಕೋರ್ಸ್ ಯಾರಾದರೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಕ್ಲೇಮ್ ಮಾಡ್ಬೋದು ಆಗಬೇಕು ಅಂತ ಹೇಳಿ, ಬಟ್ ಅದಕ್ಕೆ ಅರ್ಹತೆನೂ ಕೂಡ ಗಳಿಸ್ಕೊಳ್ಬೇಕಾಗತ್ತೆ. ಸೊ ಯಾವ ರೀತಿ ನಾನು ಕೆಲಸ ಮಾಡ್ತೀನಿ ಮತ್ತು ಎಷ್ಟು ಜನರನ್ನು ಗಳಿಸ್ತೀನಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ.